Hello, ಎಲ್ಲರೂ ನಮಸ್ಕಾರ. Welcome back to my channel. ಹೊಸಬ್ರಾದ್ರೆ do subscribe, share the channel and like the channel. And one more thing, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ. And ನೀವೇನಾದ್ರೂ ಫಂಡೆಡ್ ಅಕೌಂಟ್ಸ್ ತಗೋಬೇಕು ಅಂತಿದ್ರೆ ಅಂಡ್ ಟೂ ಫೇಸ್ ಫಂಡೆಡ್ ಅಕೌಂಟ್ ತಗೋಬೇಕು ಅಂತಿದ್ದೀರಾ ಅಂತಂದ್ರೆ ಮೇಕ್ ಶೂರ್ ಈ ವಿಡಿಯೋ ಫುಲ್ ನೋಡಿದಿರೋ ಫಂಡೆಡ್ ಅಕೌಂಟ್ಸ್ ತಗೊಳಕ್ ಹೋಗಬೇಡಿ. ಬಿಕಾಸ್ ಏನ್ ಹಿಡನ್ ರೂಲ್ಸ್ ಇರುತ್ತೆ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇಷನ್ಸ್ ಕೊಡ್ತೀನಿ. ಬಿಕಾಸ್ ಪ್ರೀವಿಯಸ್ಲಿ ನಾನು ನಿಮ್ಗೆ ಎರಡು ಅಕೌಂಟ್ ಇನ್ಸ್ಟೆಂಟ್ ಮಾಡಲ್ ಮತ್ತೆ IF ಮೈಕ್ರೋದು ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದೆ. ಸೊ ಹೆಂಗಿದೆ, ಹೆಂಗ್ ವರ್ಕ್ ಆಗುತ್ತೆ, ಹಿಡನ್ ರೂಲ್ಸ್ ಏನು ಅಂತ. ಬಿಕಾಸ್ ನೀವು ಏನು ಫ್ರಂಟ್ ಪೇಜ್ ಅಲ್ಲಿ ನೋಡ್ತೀರಾ ಅದಲ್ಲ, ಹಿಡನ್ ರೂಲ್ಸ್ ಕೂಡ ಇರುತ್ತೆ ಎಲ್ಲ ಫಂಡೆಡ್ ಅಕೌಂಟ್ಸ್ ಇರುತ್ತೆ. ಸೊ ನಾನ್ ಮಾತಾಡ್ತಾ ಇರೋದು ಬಂದು ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ ಅಂತ. ಸೊ ದಿಸ್ ಇಸ್ ದಿ ಬೆಸ್ಟ್. ಸೊ ನಾನು ಇದೇ ಯೂಸ್ ಮಾಡ್ತಾ ಇರೋದು. ಅಂಡ್ ಇದ್ರದ್ದು ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಎಸ್, ಯು ಕ್ಯಾನ್ ಓಪನ್ ಅಕೌಂಟ್ ದೇರ್. ಅಂಡ್ ಅದ್ರದ್ದು ಕೂಪನ್ ಕೂಡ ಹಾಕಿರ್ತೀನಿ. ಸೊ ಯು ಕ್ಯಾನ್ ಯೂಸ್ ದಟ್ ಅಂಡ್ ಟೇಕ್ ದ ಡಿಸ್ಕೌಂಟ್. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಟೂ ಫೇಸ್ ಅಕೌಂಟ್. ಏನಿದು ಟೂ ಫೇಸ್ ಅಕೌಂಟ್? ಸೊ ಮೊನ್ನೆ ಮಾತಾಡಿದ ಇನ್ಸ್ಟೆಂಟ್ ಫಂಡೆಡ್ ಅಂದ್ರೆ ಇಲ್ಲಿ ಯಾವುದೇ ಚಾಲೆಂಜಸ್ ಇರಲ್ಲ. ಸೊ ಇಲ್ಲಿ IF ಮೈಕ್ರೋ ಇಲ್ಲೂ ಯಾವುದೇ ಚಾಲೆಂಜಸ್ ಇರಲ್ಲ, ಬರ್ ವೆರಿ ಟೈಟ್ ರೂಲ್ಸ್. ಸೊ ಮೇಂಟೈನ್ ಮಾಡೋದು ವೆರಿ ಟೈಟ್ ರೂಲ್ಸ್. ಸೊ ಪಾಸ್ ಆಗಲ್ಲ. ಟೇಕಿಂಗ್ ದ ಪೇಔಟ್ಸ್ ಇಸ್ ವೆರಿ ಹಾರ್ಡ್ ಇಯರ್. ಇಟ್ಸ್ ನಾಟ್ ದಟ್ ಈಸಿ. ಸೊ ಬರೀ ಡಿಸಿಪ್ಲಿನ್ ಆಗಿದ್ರೆ ಮಾತ್ರ ಇದಕ್ಕೆ ಹೋಗಿ, ಆರ್ ಎಲ್ಸ್ ಅವಾಯ್ಡ್ ದಿಸ್. ಅದಾದ್ಮೇಲೆ ಇನ್ಸ್ಟೆಂಟ್ ಫಂಡಿಂಗ್ ಒನ್ ಫೇಸ್ ಮೈಕ್ರೋ ಅಂತಿದೆ. ಬಟ್ ಏನ್ ಟೂ ಫೇಸ್ ಮಾಡ್ತಾ ಇದೀನಿ ಅಂದ್ರೆ ತುಂಬಾ ಜನ ಟೂ ಫೇಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಬೇರೆದ್ರಲ್ಲಿ ತಗೊಂಡಿದ್ದೀರಾ, ಡ್ಯೂ ಟು ದ ಟ್ರೈಲಿಂಗ್ ಡ್ರಾಡೌನ್ ಅದು ಇದರಿಂದ ಅಕೌಂಟ್ ಬ್ರೀಚ್ ಮಾಡ್ಕೊಂಡಿದ್ದೀರಾ. ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ ರಿಗಾರ್ಡಿಂಗ್ ಟೂ ಫೇಸ್ ಅಕೌಂಟ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಟೂ ಫೇಸ್ ಹಿಡನ್ ರೂಲ್ಸ್, ಸೊ ಏನಲ್ಲಿ ನೀವು ಆಸ್ ಎ ಫಂಡೆಡ್ ಟ್ರೇಡರ್ ಫಂಡೆಡ್ ಅಕೌಂಟ್ ತಗೊಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾ ನೋಡ್ಬೇಕಾಗತ್ತೆ ಈ ವಿಡಿಯೋದ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಅಂಡ್ ದಿಸ್ ವಿಡಿಯೋ ಇಸ್ ಕಂಪ್ಲೀಟ್ಲಿ ಫಾರ್ ಎಜುಕೇಶನಲ್ ಪರ್ಪಸ್, ನಿಮ್ಗೆ ಕಂಪ್ಲೀಟ್ಲಿ ನಾಲೆಜಬಲ್ಗೋಸ್ಕರ. ಸೊ ಬಿಫೋರ್ ಬೈಯಿಂಗ್ ಎನಿ ಅಕೌಂಟ್ ಆರ್ ಇನ್ವೆಸ್ಟಿಂಗ್ ಎನಿವೇರ್ ಪ್ಲೀಸ್ ಮೇಕ್ ಯುವರ್ ಓನ್ ರಿಸರ್ಚ್. ನೀವು ಸ್ವಂತ ಬುದ್ಧಿಯಿಂದ ನೀವು ಮಾಡಿ. ಡನ್. ಸೊ ಲೆಟ್ ಸ್ಟಾರ್ಟ್. ಸೊ ಇಲ್ಲೂ ಅಷ್ಟೇ ಇನ್ಸ್ಟೆಂಟ್ ಇಫ್ ಯು ಗೋ ಫಾರ್ ದಿಸ್ ಟೂ ಫೇಸ್ ಅಕೌಂಟ್, ಸೊ ಸೇಮ್ ಎಲ್ಲಾದ್ರಲ್ಲಿ ಹಿಂಗೆ MT5 ಸಿಗುತ್ತೆ, ಸಿ ಟ್ರೇಡರ್, ಮ್ಯಾಚ್ ಟ್ರೇಡರ್ ಸಿಗುತ್ತೆ. ಸೊ ಇದು ನಿಮ್ ಕಂಫರ್ಟಬಲ್, ನಿಮ್ಗೆ ಯಾವ ಸೂಟಬಲ್ ಇರುತ್ತೆ ಅದು ತಗೊಳ್ಳಿ. ಸೊ ಯೂಶಲಿ MT5 ತುಂಬಾ ಪ್ರಿಫರ್ ಮಾಡ್ತಾರೆ. ಅದಾದ್ಮೇಲೆ ಅಕೌಂಟ್ ಟೈಪ್. ಸೊ ಇಲ್ಲಿ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ಕೊಂತಾರೆ. ಕಮಿಷನ್ ಫ್ರೀ, ಸೊ ಕಮಿಷನ್ ಇರಲ್ಲ, ಇಲ್ಲಿ ಹೋಗ್ಬಿಡೋಣ ಅಂತ ಹೋಗ್ತೀರಾ, ರೈಟ್? ಸೊ ಕಮಿಷನ್ ಫ್ರೀ ಅಂದ್ರೆ ಏನು, ರಾ ಸ್ಪ್ರೆಡ್ಸ್ ಅಂದ್ರೆ ಏನು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಚಾರ್ಟ್ ಅಲ್ಲಿ ಇದು ನಿಮ್ದು ಬೈಯಿಂಗ್ ಪ್ರೈಸ್, ನಿಮ್ದು SL ಇರುತ್ತೆ. ಓಕೆ, ಸೊ ನೀವು ಇಲ್ಲೇ ಬೈ ಮಾಡಿರ್ತೀರಾ, ಬಟ್ ಇಲ್ಲಿ ಬೈ ಆಗಿರಲ್ಲ ಅದು. ಬಿಕಾಸ್ ನೀವು ಮಾರ್ಕೆಟ್ ಬ್ರೋಕರ್ಗೆ ಯಾವ್ದೇ ತರ ಕಮಿಷನ್ಸ್ ಪೇ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ ಎಂಟ್ರಿ ಇಲ್ಲಿ ಮಾಡ್ಕೊಂತಾರೆ. ಮಾರ್ಕೆಟ್ ಅಲ್ಲಿ ಹೋಗಿಲ್ಲ ಅಂದ್ರೆ ನಿಮ್ ಎಂಟ್ರಿ ಆ ಪ್ರೈಸ್ ಅಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ದಟ್ ಈ ಡಿಫರೆನ್ಸ್ ಅಮೌಂಟ್ ಏನಿರುತ್ತಲ್ಲ ಅದು ಅವ್ರ ಆಸ್ ಎ ಕಮಿಷನ್ಸ್ ತಗೊಂತಾರೆ. ಇದನ್ನ ಸ್ಪ್ರೆಡ್ಸ್ ಅಂತ ಕರಿತೀರಿ. ಓಕೆ, SL ಅಷ್ಟೇ, ಮಾರ್ಕೆಟ್ ಈ ಝೋನ್ ಬಂದೇ ಇರಲ್ಲ, ಇಲ್ಲಿಂದ ರಿವರ್ಸಲ್ ಆಗಿದ್ರು ಸ್ಪ್ರೆಡ್ಸ್ ಇಂದ SL ಇಟ್ಟಾಕ್ಬಿಡುತ್ತೆ. ಸೊ ಕಮಿಷನ್ ಫ್ರೀ ಇದೊಂದು ಡಿಸ್ಅಡ್ವಾಂಟೇಜ್. ಬಟ್ ಯಾವ್ದೇ ತರ ₹1 ಕಮಿಷನ್ ಅವ್ರು ಚಾರ್ಜ್ ಮಾಡಲ್ಲ, ಡೈರೆಕ್ಟ್ ಸ್ಪ್ರೆಡ್ಸ್ ಇಂದ ತಗೋತಾರೆ. ಇಲ್ಲ ಇಫ್ ಯು ವಾಂಟ್ ರಾ ಸ್ಪ್ರೆಡ್ಸ್, ನಂಗೆ ಕಮಿಷನ್ ಪೇ ಮಾಡ್ತೀನಿ ಪರವಾಗಿಲ್ಲ, ಸ್ಪ್ರೆಡ್ಸ್ ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೆ ರಾ ಸ್ಪ್ರೆಡ್ಸ್ ಇಸ್ ಬೆಸ್ಟ್. ಏಂತಕ್ಕೆ? ಎಸ್, ಕಂಪೇರ್ಡ್ ಟು ಕಮಿಷನ್ ಫ್ರೀ ಅಕೌಂಟ್, ರಾ ಸ್ಪ್ರೆಡ್ಸ್ ಅಲ್ಲಿ ಸ್ಪ್ರೆಡ್ಸ್ ತುಂಬಾ ಕಡಿಮೆ ಇರುತ್ತೆ, ಪ್ಲಸ್ ಕಮಿಷನ್ ಚಾರ್ಜ್ ಆಗುತ್ತೆ. ಸೊ ಎರಡು 50-50% ಇರುತ್ತೆ. ಸೊ ದಿಸ್ ವಿಲ್ ಲುಕ್ ಗುಡ್. ಓಕೆ, ಅದಾದ್ಮೇಲೆ ಸೊ ಅಕೌಂಟ್ ಸೈಜ್ ಆಸ್ ಯೂಶುವಲ್ $5,000 ಇಂದ ಹಿಡಿದು $2 lakh ಗಂಟ ಅಕೌಂಟ್ ಇದೆ. ಅಂಡ್ ಇದೆಲ್ಲ ಬಂದು ವಿರ್ಚುವಲ್ ಡೆಮೋ ಅಕೌಂಟ್ಸ್ ಅಷ್ಟೇ. ನಿಮ್ಗೆ ಯಾವ್ದು ರಿಯಲ್ ಅಕೌಂಟ್ಸ್ ಅದು ಯಾವ್ದು ಕೊಡಲ್ಲ. ಎವ್ರಿ ಅಕೌಂಟ್ ವಿಲ್ ಬಿ ಅ ಡೆಮೋ ಅಕೌಂಟ್. ಸೊ ನಿಮ್ಗೆ ಯಾವ್ದು ರಿಯಲ್ ಅಕೌಂಟ್ ಅಂತ ಕೊಡಲ್ಲ. ಡನ್. ಅದಾದ್ಮೇಲೆ ನಿಮ್ಗೆ ಏನೋ ಆಡ್ ಆನ್ಸ್ ಬೇಕಾದ್ರೆ ಆಡ್ ಆನ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಮೇಜರ್ ನ್ಯೂಸ್ ಟ್ರೇಡಿಂಗ್. ಸೊ ಮೇಜರ್ ನ್ಯೂಸ್ ಟ್ರೇಡಿಂಗ್ ಮತ್ತೆ ವೀಕೆಂಡ್ ಹೋಲ್ಡಿಂಗ್ ಆಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಮಾರ್ಜಿನ್ ಲೆವರೇಜ್ ಏನ್ ಕೊಡ್ತಾರೆ ಅದು ಕಡಿಮೆ ಆಗ್ಬಿಡುತ್ತೆ. ಲೆವರೇಜ್ ಕಡಿಮೆ ಆಗ್ಬಿಡುತ್ತೆ. ಸೊ ಕೀಪ್ ಇನ್ ಮೈಂಡ್ ದಟ್ ಇದು ತಗೋಬೇಕಾದ್ರೆ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ. ಅದು ಬಿಟ್ಟು ಆ 10%, ಸೊ 80% ಪ್ರಾಫಿಟ್ ಸ್ಪ್ಲಿಟ್ ಯೂಶಲಿ ಕೊಡೋದು. ಸೊ ಇನ್ನೊಂದು 10% ಎಕ್ಸ್ಟ್ರಾ ಬೇಕು ಅಂತಂದ್ರೆ 10% ತಗೊಬಹುದು. ಆಮೇಲೆ ಡೈಲಿ ಡ್ರಾಡೌನ್ ಎಷ್ಟು, ಓವರ್ ಆಲ್ ಡ್ರಾಡೌನ್ ಎಷ್ಟಿದೆ, ಮ್ಯಾಕ್ಸ್ ಡ್ರಾಡೌನ್ 10% ಇದೆ. ಸೊ ಇನ್ನೊಂದು 2% ಅಡಿಷನಲ್ ಬೇಕು ಅಂದ್ರೆ ಆಡ್ ಆನ್ ಮಾಡ್ಕೊಬಹುದು. ಇಲ್ಲ ಅಂದ್ರೆ ರಿಮೂವ್ ಮಿನಿಮಮ್ ಟ್ರೇಡಿಂಗ್ ಇದೇನು ಅವಶ್ಯಕತೆ ಇಲ್ಲ. ಸೊ ಓವರ್ ಆಲ್ ನೋಡಕ್ ಹೋದ್ರೆ ನೀವು ಆಡ್ ಆನ್ ಮಾಡ್ಕೊಂಡ್ರೆ ಎಷ್ಟಿದ್ದು $63 ಇದ್ದಿದ್ದು $76 ಆಗುತ್ತೆ. ಪ್ಲಸ್ ಇದು ತಗೊಂಡ್ರೆ $88, ಇದು ತಗೊಂಡ್ರೆ $98 ಆಗುತ್ತೆ. ಸೊ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಮೇನ್ ಪಾಯಿಂಟ್. ತುಂಬಾ ಜನ ಎಲ್ಲಿ ಎಡ್ವರ್ಟ್ ಮಾಡ್ತೀರಾ, ಈ ವಿಡಿಯೋ ಈ ಸೆಕ್ಷನ್ ನೋಡ್ಬಿಟ್ಟು. ಸೊ ಫಂಡೆಡ್ ಅಕೌಂಟ್ಸ್ ಓಪನ್ ಮಾಡ್ತೀರಾ, ಈ ಸೆಕ್ಷನ್ ಓದ್ತೀರಾ, ಇಲ್ಲಿ ಓದಿದ ತಕ್ಷಣ ಎಸ್ ಓಕೆ ಇಷ್ಟು ಅಂದ್ಬಿಟ್ಟು ನೀವು ಅಕೌಂಟ್ ಬೈ ಮಾಡ್ಬಿಡ್ತೀರಾ. ಬೈ ಮಾಡಿ ಎಕ್ಸಿಕ್ಯೂಟ್ಸ್ ಮಾಡ್ತೀರಾ. ಒಂದು ಮಿಸ್ಟೇಕ್ ಇಂದ ಅಕೌಂಟ್ ಬ್ಲೋ ಮಾಡ್ಕೊಂತಿಲ್ಲ, ಬ್ರೀಚ್ ಮಾಡ್ಕೊಂತೀರಾ. ಎಂಡ್ ಆಫ್ ದ ಟೈಮ್ ಇದೇ ಆಗೋದು. ಕರೆಕ್ಟ್? ಎಂತಕ್ಕೆ? ಸಿ ಪೇಔಟ್ಸ್ ಆನ್ ಡಿಮ್ಯಾಂಡ್ ಪೇಔಟ್ ನಿಮ್ಗೆ ಆಮೇಲೆ ನೆಕ್ಸ್ಟ್ ಸ್ಕ್ರೀನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಫಿಟ್ ಟಾರ್ಗೆಟ್ಸ್. ಸೊ 8% ಅಂಡ್ 5% ಇದೆ. ಅಂದ್ರೆ ನಿಮ್ಗೆ ಇಲ್ಲಿ ಟೂ ಫೇಸ್ ಅಕೌಂಟ್ ತಗೊಂತಾ ಇರೋದ್ರಿಂದ ನಿಮ್ಗೆ ಎರಡು ಅಕೌಂಟ್ ಕೊಡ್ತಾರೆ. ಸೊ ಫಸ್ಟ್ ಅಕೌಂಟ್ ಅಲ್ಲಿ 8%, $10,000 ಅಂದ್ರೆ ಕ್ಯಾಪಿಟಲ್ ಮೇಲೆ 8% ಮಾಡಬೇಕು. ಫಾರ್ ಎಕ್ಸಾಂಪಲ್ $10,000 ಅಕೌಂಟ್ ಅಲ್ಲಿ 8% ಎಷ್ಟು, $800 ಮಾಡಬೇಕು. ಅಂಡ್ ನೆಕ್ಸ್ಟ್ ಇನ್ನೊಂದು ಅಕೌಂಟ್, ಈ ಅಕೌಂಟ್ ಆದ್ಮೇಲೆ ಈ ಅಕೌಂಟ್ ಫೇಸ್ 1 ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಕೊಡ್ತಾರೆ, ಅದು 5% ಮಾಡ್ಬೇಕಂದ್ರೆ $500 ಮಾಡಬೇಕು.
ಸೊ $500 ಮಾಡಿದ ತಕ್ಷಣ ನಿಮ್ದು phase 1 phase 2 ಎರಡು ಕ್ಲಿಯರ್ ಆಗುತ್ತೆ, ದೆನ್ ನಿಮ್ಗೆ ಫಂಡೆಡ್ ಅಕೌಂಟ್ ಸಿಗುತ್ತೆ. ಓಕೆ, ಸೊ ಡೈಲಿ ಡ್ರಾ ಡೌನ್ ಎಷ್ಟಿದೆ? 5%. ಬಟ್ ಇಲ್ಲೊಂದು ಟ್ರಿಕ್, ಇದು ಹಿಡನ್ ರೂಲ್ ಇದೆ, ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಮ್ಯಾಕ್ಸ್ ಡ್ರಾ ಡೌನ್ ಎಷ್ಟಿದೆ? 10% ಇದೆ, ರೈಟ್? ಸೊ ನೈಸ್. ಸಿ 2 phase ಅಲ್ಲಿ ಇದೆ ಅಡ್ವಾಂಟೇಜ್ ನಿಮಗೆ. ಮ್ಯಾಕ್ಸ್ ಡ್ರಾ ಡೌನ್ 10% ಬರುತ್ತೆ, ಆಡ್ ಆನ್ ತಗೊಂಡ್ರೆ 12% ಆಗುತ್ತೆ. ಇಟ್ ವಿಲ್ ಬಿ ವೆರಿ ಗುಡ್. ನೆಕ್ಸ್ಟ್ ಪ್ರಾಫಿಟ್ ಸ್ಪ್ಲಿಟ್. ಸೊ 80% ಪ್ರಾಫಿಟ್ ಸ್ಪ್ಲಿಟ್ ಕೊಡ್ತಾರೆ, ಆಡ್ ಆನ್ ತಗೊಂಡ್ರೆ 90% ಆಗುತ್ತೆ. ಇಲ್ಲ ಆಡ್ ಆನ್ ಆಗುದಿಲ್ಲ, ನಿಮ್ಗೆ ಹಂಗೆ ಪ್ರಾಫಿಟ್ ಸ್ಪ್ಲಿಟ್ ಬೇಕು ಅಂತಂದ್ರೆ ಎಸ್, ಕ್ಯಾನ್ ಬಿ ಇನ್ಕ್ರೀಸ್ ಇಟ್ ಟು 90%. 90% ಇನ್ಕ್ರೀಸ್ ಆಗುತ್ತೆ ಯಾವಾಗ? 3 months ಅಲ್ಲಿ, ಅಂದ್ರೆ 90 days ಅಲ್ಲಿ 10% ಅನ್ನು ಪ್ರಾಫಿಟ್ ಮಾಡಿದ್ರೆ ಈ ಅಕೌಂಟ್ ಅಲ್ಲಿ ಅಂತಂದ್ರೆ ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ 90% ಪ್ರಾಫಿಟ್ ಸ್ಪ್ಲಿಟ್. ಅದಾದ್ಮೇಲೆ ಸ್ಕೇಲಿಂಗ್. ಸೊ ಇವೆರಡು ನೋಡಿ ಒಳ್ಳೆ ಅಡ್ವಾಂಟೇಜ್ ಇದೆ. ಸ್ಕೇಲಿಂಗ್, ಅಕೌಂಟ್ ಸೈಜ್ ಗ್ರೋ 25% ಗ್ರೋ ಆಗುತ್ತೆ 90 days ಅಲ್ಲಿ ನೀವು 10% ಮಾಡಿದ್ರೆ. ಸೊ ಇಲ್ಲಿ ನೀವು 10% ಪ್ರಾಫಿಟ್ ಏನಾದ್ರು ಮಾಡಿದ್ರೆ ನಿಮ್ಮ ಅಕೌಂಟ್ ಮೇಲ್ಗಡೆ 90 days ಒಳಗಡೆ ಒಂದು 80% ಇಂದ 90% ಪ್ರಾಫಿಟ್ ಸ್ಪ್ಲಿಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಸೈಜ್ ಲೈಕ್ 25% ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ $10,000 ಅಕೌಂಟ್ ಅಲ್ಲಿ 25% ಅಂದ್ರೆ ಇಟ್ಸ್ ಆಲ್ಮೋಸ್ಟ್ $2,500. ಸೊ ಅಂದ್ರೆ ನಿಮ್ಗೆ $10,000 ಅಕೌಂಟ್ ಆಗಿ $12,500 ಅಕೌಂಟ್ ಆಗುತ್ತೆ. ಸೊ ಇಟ್ ಇಸ್ ಬೆಸ್ಟ್. ಮಿನಿಮಮ್ ಟ್ರೇಡಿಂಗ್ ಡೇಸ್ 3 days. ಸೊ ಇದು ಈಸಿ ಕಂಪ್ಲೀಟ್ ಆಗುತ್ತೆ, ನಥಿಂಗ್ ಟು ವರಿ. ಅಂಡ್ ಹೋಲ್ಡಿಂಗ್ ಓವರ್ ನೈಟ್ ಅವೈಲಬಲ್. ಅಂಡ್ ಹೋಲ್ಡಿಂಗ್ ಓವರ್ ವೀಕೆಂಡ್ಸ್. ಸೊ ವೀಕೆಂಡ್ ಅಲ್ಲಿ ಅವೈಲಬಲ್ ಇದೆ. ಯಾವ್ದ್ರಲ್ಲಿ? ಫೇಸ್ ಅಂಡ್ 1 phase ಮತ್ತೆ 2 phase ಫೇಸ್ ಅಕೌಂಟ್ಸ್ ಅಲ್ಲಿ ಇದೆ. ಬಟ್ ಇಫ್ ಯು ಗೋ ಫಾರ್ ಫಂಡೆಡ್ ಅಕೌಂಟ್ ಸಿಕ್ಕಿದ ತಕ್ಷಣ ಇದು ಅವೈಲಬಿಲಿಟಿ ಇರಲ್ಲ. ಇದು ಲೈಕ್ ವೀಕೆಂಡ್ ಹೋಲ್ಡಿಂಗ್ ಆಗಲಿ ಹೋಲ್ಡ್ ಮಾಡಂಗಿಲ್ಲ, ನ್ಯೂಸ್ ಟ್ರೇಡಿಂಗ್ ಎಲ್ಲ ಮಾಡಂಗಿರಲ್ಲ. ನೆಕ್ಸ್ಟ್ ಲೆವರೇಜ್, ಆಸ್ ಯೂಶುವಲ್ ಸ್ಟ್ಯಾಂಡರ್ಡ್ ಲೆವರೇಜ್ ಎಲ್ಲದರಲ್ಲಿ ಸೇಮ್. ಸೊ ನೌ ಕಮಿಂಗ್ ಟು ದ ಹಿಡನ್ ರೂಲ್ಸ್. ಸೊ ರೂಲ್ ಸೆಕ್ಷನ್ಸ್ ಬನ್ನಿ, ಇಲ್ಲಿ ಕಾಣಿಸ್ತಾ ಇದೆ ಟಾಪ್ ಅಲ್ಲಿ. ಇಲ್ಲಿ ನೀವು ಯಾವ ಫಂಡೆಡ್ ಅಕೌಂಟ್ ಯೂಸ್ ಮಾಡ್ತಾ ಇದೀರಾ? ಫಾರ್ ಎಕ್ಸಾಂಪಲ್ 2 phase ಪ್ಲಾನ್ ಮಾಡ್ತಾ ಇದೀರಾ. ಸೊ 2 phase ಮೇಲೆ ಕ್ಲಿಕ್ ಮಾಡಿ. 2 phase ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಎಲ್ಲ 2 phase ಎಲ್ಲ ರೂಲ್ಸ್ ಇಲ್ಲಿದೆ. ಏನ್ ರೂಲ್ಸ್ ಇದೆ? ಡೈಲಿ ಲಾಸ್ ಜಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡಿದೆ 5%, ರೈಟ್? ಅದಾದ್ಮೇಲೆ ಸೊ ಯಾವಾಗ ರಿಸೆಟ್ ಆಗುತ್ತೆ, ಹೆಂಗ್ ರಿಸೆಟ್ ಆಗುತ್ತೆ? ಡೈಲಿ ಲಾಸ್ ಹೆಂಗ್ ರಿಸೆಟ್ ಆಗುತ್ತೆ ಅಂದ್ರೆ ಓವರ್ ಅಲ್ಲಿ ಫಾರ್ ಎಕ್ಸಾಂಪಲ್ $10,000 ಅಕೌಂಟ್ ಅಲ್ಲಿ $10,000 ಅಕೌಂಟ್ ಅಲ್ಲಿ $500 ಪ್ರಾಫಿಟ್ ಮಾಡಿದ್ರೆ ಅಂದ್ರೆ 10,500 ಆಗಿದೆ. ಸೊ ಈ ಕ್ಲೋಸಿಂಗ್ ಡೈಲಿ ಎಷ್ಟು ಹೈಯೆಸ್ಟ್ ಪ್ರಾಫಿಟ್ ಇರುತ್ತೋ, ಏನ್ ಬ್ಯಾಲೆನ್ಸ್ ಇರುತ್ತೋ ಆ ಬ್ಯಾಲೆನ್ಸ್ ಮೇಲೆ 5% ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ 10,500 ಮೇಲೆ 5% ಅಂದ್ರೆ ಸೊ ಇಸ್ ಇಕ್ವಲ್ $525 ಗೆ ನಿಮ್ಗೆ 5% ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಡ್ರಾ ಡೌನ್. ಸೊ ಸ್ಟ್ಯಾಟಿಕ್ ಡ್ರಾ ಡೌನ್ ಅಂದ್ರೆ ದಿಸ್ ಇಸ್ ದ ಮೇನ್ ಥಿಂಗ್. ತುಂಬಾ ಜನ ಅಕೌಂಟ್ ಬ್ಲೋ ಮಾಡ್ಕೊತಾರೆ ಇಲ್ಲಿ. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಇನ್ಸ್ಟೆಂಟ್ ಫಂಡಿಂಗ್ 2 phase ಅಕೌಂಟ್ ಅಲ್ಲಿ. ಏನು ಸ್ಟ್ಯಾಟಿಕ್ ಡ್ರಾ ಡೌನ್ ಇದೆ? ಸ್ಟ್ಯಾಟಿಕ್ ಡ್ರಾ ಡೌನ್ ಅಂದ್ರೆ ಏನು? ಫಿಕ್ಸ್ಡ್ ಲಾಸ್ ಅಂದ್ರೆ ಮ್ಯಾಕ್ಸಿಮಮ್ ಲಾಸ್ ಬಂದು ಫಿಕ್ಸ್ಡ್ ಆಗಿರುತ್ತೆ. ಏನ್ ತೆಗೆಸಿ 10% ಆಫ್ ಯುವರ್ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಇಸ್ ರಿಸ್ಕ್. ಇದೆಲ್ಲ ಫಿಕ್ಸ್ಡ್. ಹೆಂಗೆ? ಫಾರ್ ಎಕ್ಸಾಂಪಲ್ $10,000 ಅಕೌಂಟ್ ಇದೆ, ನಿಮ್ದು 10% ಅಂದ್ರೆ $1,000. ಸೊ 9,000 ಗೆ ಫಿಕ್ಸ್ ಇದು. ನೀವು ಈ $10,000 ನ 20,000 ಕ್ಯಾಪಿಟಲ್ ಮಾಡ್ಕೊಳ್ಳಿ, 20,000 ಪ್ರಾಫಿಟ್, $20,000 ಪ್ರಾಫಿಟ್ ಮಾಡಿ. ಇದು ಯಾವತ್ತು ಇನ್ಕ್ರೀಸ್ ಆಗಲ್ಲ, ಇದು ಫಿಕ್ಸ್ ಇಲ್ಲೇ ಇರುತ್ತೆ. ನಿಮ್ಗೆ ಅಷ್ಟು ಎಡ್ಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ $5,000 ಪ್ರಾಫಿಟ್ ಮಾಡ್ಕೊಂಡ್ರು $6,000 ಎಡ್ಜ್ ಸಿಗುತ್ತೆ ನಿಮ್ ಪ್ರಾಫಿಟ್ಸ್ ಮೇಲೆ. ಬಟ್ ಟ್ರೈಲಿಂಗ್ ಡ್ರಾ ಡೌನ್ ಅಂದ್ರೆ ಏನು? ತುಂಬಾ ಫಂಡೆಡ್ ಅಕೌಂಟ್ಸ್ ಇದೆ ಟ್ರೈಲಿಂಗ್ ಡ್ರಾ ಡೌನ್. ಏನಿ ಟ್ರೈಲಿಂಗ್ ಡ್ರಾ ಡೌನ್? ಒನ್ಸ್ ನೀವು ಪ್ರಾಫಿಟ್ ಮಾಡ್ತಾ ಇದ್ದಂಗೆ ಈ 9,000 ಇರೋದು 10,000 ಬರುತ್ತೆ, ಇನ್ನೊಂದು ಸ್ವಲ್ಪ ಪ್ರಾಫಿಟ್ ಮಾಡಿದಂಗೆ 10 ಇರೋದು 11,000 ಬರುತ್ತೆ. ಸೊ ಅದು ಟ್ರೈಲ್ ಆಗ್ತಾ ಬರುತ್ತೆ. ಸೊ ದಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಬಟ್ ಇದ್ರಲ್ಲಿ ನಿಮ್ಗೆ ಇದೊಂದು ಅಡ್ವಾಂಟೇಜ್ ಇದೆ, ಮೇಕ್ ಯೂಸ್ ಆಫ್ ಇಟ್. ಅಂಡ್ ಮ್ಯಾಕ್ಸ್ ಲಾಟ್ ರೂಲ್. ಸೊ ಮ್ಯಾಕ್ಸ್ ಲಾಟ್ ರೂಲ್ ಬಂದು ಸೊ ಸಿ ಎಲ್ಲದಕ್ಕೂ ಸೇಮ್ ಇದು. ಸೊ FX ಅಂದ್ರೆ ಕರೆನ್ಸಿ ಪೇರ್ಸ್. ಸೊ $5,000 ಫಾರ್ ಎಕ್ಸಾಂಪಲ್ $10,000 ಅಕೌಂಟ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ FX ಕರೆನ್ಸಿ ಪೇರ್ಸ್ಗೆ 4 lot ಕಮಾಡಿಟೀಸ್ ಆಫ್ ಮೆಟಲ್ಸ್ ಅಂದ್ರೆ ಗೋಲ್ಡ್ ಇಲ್ಲ US ಅಲ್ಲಿ 0.3 lot is the max lot size you can take. ಅಂಡ್ ಇಂಡಿಸಸ್ ಅಲ್ಲಿ 2 lots. ಇಂಡಿಸಸ್ ಅಂದ್ರೆ ಲೈಕ್ ನಾಸ್ಡಾಕ್, ಸೊ ಇವೆಲ್ಲ ಆಗಿರ್ಬೋದು, ಡೋ ಜೋನ್ಸ್. ಕ್ರಿಪ್ಟೋ ಅಂದ್ರೆ ಮಾಮೂಲಿ ಬಿಟ್ ಕಾಯಿನ್ ಎತ್ತರ. ಸೊ ಇದ್ರಲ್ಲೆಲ್ಲ 1 lot ಕಟ್ಟ. ಸೊ ದಿಸ್ ಇಸ್ ಯೋರ್ ಮ್ಯಾಕ್ಸ್. ನೆಕ್ಸ್ಟ್ ಇಸ್ ರಿಸ್ಕ್ ಪರ್ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್. ಇದು ತುಂಬಾ ಜನ ನೋಡೋದೇ ಇಲ್ಲ, ಗೊತ್ತೇ ಆಗಲ್ಲ, ಬಿಕಾಸ್ ಎಲ್ಲೂ ಮೆನ್ಷನ್ ಆಗಿರಲ್ಲ. ರೂಲ್ಸ್ ರಿಟರ್ನ್ ರೂಲ್ಸ್ ಲೈಕ್ ರೂಲ್ಸ್ ಸೆಕ್ಷನ್ಸ್ ಬಂದ್ರೆ ನಿಮ್ಗೆ ಕಾಣಿಸುತ್ತೆ ಏನಿದು. ಸೊ ನಿಮ್ಗೆ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಡೈಲಿ ಡ್ರಾ ಡೌನ್ ಎಷ್ಟು 5% ಇದೆ, ಕರೆಕ್ಟ್? ಡೈಲಿ ಡ್ರಾ ಡೌನ್ 5% ಅಷ್ಟೇ ಅಂತಿದೆ. ಬಟ್ ಇಲ್ಲಿ ನೋಡಕ್ ಹೋದ್ರೆ ರಿಸ್ಕ್ ಪರ್ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಒಂದು ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಗೆ ಯು ಮೇ ನಾಟ್ ರಿಸ್ಕ್ ಮೋರ್ ದೆನ್ 50% ಆಫ್ ಯುವರ್ ಡೈಲಿ ಡ್ರಾ ಡೌನ್ ಅಟ್ ಎನಿ ಟೈಮ್ ಇನ್ ಒನ್ ಟ್ರೇಡ್ ಐಡಿಯಾ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಲ್ಲಿ ಬೈ ಮಾಡ್ತಾ ಇದ್ದೀರಾ, ನಿಮ್ ಡೈಲಿ ಡ್ರಾ $10,000 ಅಕೌಂಟ್ಗೆ ಡೈಲಿ ಡ್ರಾ ಡೌನ್ ಎಷ್ಟಿದೆ? $500 ಇದೆ. ಸೊ ನೀವು ಯೂಶಲಿ ಏನ್ ಮಾಡ್ಕೊಂತೀರಾ? $500 ಇದೆ ಅಂದ್ಬಿಟ್ಟು 500 ಗಂಟೆ ರಿಸ್ಕ್ ಮಾಡಕ್ ಹೋಗ್ತೀರಾ? ನೋ, ಯು ಮೇ ನಾಟ್ ರಿಸ್ಕ್ ಮೋರ್ ದನ್ 50% ಆಫ್ ಯುವರ್ ಡೈಲಿ ಡ್ರಾ ಡೌನ್. ಅಂದ್ರೆ 50% ಆಫ್ ಯುವರ್ ಡೈಲಿ ಡ್ರಾ ಡೌನ್ ಅಂದ್ರೆ $500 $250 ಸಿಂಗಲ್ ಪೊಸಿಷನ್ ಅಲ್ಲಿ ಸಿಂಗಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ರಿಸ್ಕ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಇನ್ನೊಂದು ಲೆವೆಲ್ ಬೈ ಮಾಡ್ತೀರಾ, ಇಲ್ಲೊಂದು $100 ರಿಸ್ಕ್ ಮಾಡ್ತೀರಾ, ಇನ್ನೊಂದು ಲೆವೆಲ್ ಅಲ್ಲಿ $100 ರಿಸ್ಕ್ ಮಾಡ್ತೀರಾ, ಇನ್ನೊಂದು ಲೆವೆಲ್ $100 ರಿಸ್ಕ್ ಮಾಡಿದ್ರೆ ಇಲ್ಲಿ 250 ಕ್ರಾಸ್ ಆಗೋಯ್ತು. ಸೊ ಅಂದ್ರೆ ನೀವು 50% ಡೈಲಿ ಡ್ರಾ ಡೌನ್ ಗಿಂತ 50% ಜಾಸ್ತಿ ಆಗೋಗಿದೆ. ಸೊ ಇಲ್ಲಿಗೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಮೇಕ್ ಶೂರ್ $250 ಒಳಗಡೆ ಇರ್ಬೇಕಂದ್ರೆ
ಡೈಲಿ ಡ್ರಾಡೌನ್ ಏನಿದೆ ಅದು 50% ಒಳಗಡೆ ಇರಬೇಕು. ಡೈಲಿ ಡ್ರಾಡೌನ್ 5% ಇದೆ, ಅಂದ್ರೆ ಮ್ಯಾಕ್ಸಿಮಮ್ ಪರ್ ಟ್ರೇಡ್ ಇನ್ಸ್ಟ್ರೂಮೆಂಟ್ ಬಂದು 2.5% ಅಷ್ಟೇ. ಕರೆಕ್ಟ್. ನೆಕ್ಸ್ಟ್ ಪ್ರಾಫಿಟ್ ಟಾರ್ಗೆಟ್ ಅಂಡ್ ಪೇಔಟ್ಸ್. ಎರಡು ಹೇಳ್ತೀನಿ. ಪ್ರಾಫಿಟ್ ಟಾರ್ಗೆಟ್ಸ್ ಆಸ್ ಯೂಶುವಲ್ ಐ ಸೆಡ್ ಯು. ಅಂಡ್ ಪೇಔಟ್ ಸೆಕ್ಷನ್ಸ್ ಬಂದ್ರೆ, ಪೇಔಟ್ ಸೆಕ್ಷನ್ಸ್ ಅಲ್ಲಿ ಸಿಂಪಲ್ ಅಂಡ್ ಕ್ಲಿಯರ್. ನಿಮ್ಗೆ ಇಲ್ಲಿ ಆನ್ ಡಿಮ್ಯಾಂಡ್ ಪೇಔಟ್ಸ್ ಅಂದ್ರೆ ನೀವು ಯಾವುದೇ ಇಷ್ಟ ದಿವಸ ವೇಟ್ ಮಾಡಬೇಕು, 1 ತಿಂಗಳು ವೇಟ್ ಮಾಡಬೇಕು, 14 ದಿವಸ ವೇಟ್ ಮಾಡಬೇಕು, ಏನಿಲ್ಲ. ಓಕೆ, ಪೇಔಟ್ ಆನ್ ಡಿಮ್ಯಾಂಡ್ಸ್ ಇರುತ್ತೆ. ಆನ್ ಡಿಮ್ಯಾಂಡ್ಸ್ ಅಂತಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಇದಿರಲ್ಲ, ಬಟ್ ಕನ್ಸಿಸ್ಟೆನ್ಸಿ ರೂಲ್ ಅಂತ ಇರುತ್ತೆ. ಇದು ಯಾವ ತರ ಕನ್ಸಿಸ್ಟೆನ್ಸಿ? ಬೆಸ್ಟ್ ಟ್ರೇಡಿಂಗ್ ಡೇ ತಗೊಂತಾರೆ. ಅಂದ್ರೆ ಬೆಸ್ಟ್ ಟ್ರೇಡಿಂಗ್ ಯಾವ ದಿವಸ ನೀವು ಹೈಯೆಸ್ಟ್ ಪ್ರಾಫಿಟ್ ಮಾಡಿರ್ತೀರೋ ಅದು ಬೆಸ್ಟ್ ಟ್ರೇಡಿಂಗ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಹೆಂಗ್ ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ನೀವೇನೇ ಪ್ರಾಫಿಟ್ ಮಾಡಿ, ನೀವು $1,000 ಪ್ರಾಫಿಟ್ ಮಾಡಿದ್ರೆ, $1,000 ಪ್ರಾಫಿಟ್ ಮಾಡಿದ್ರೆ ಇಂಟು 40% ಮಾಡಿದ್ರೆ ಎಷ್ಟು ಬರುತ್ತೆ? 400 ಬರುತ್ತೆ. ಸೊ ನೀವು ಈ $1,000 ಮಾಡ್ಬೇಕಾದ್ರೆ ಯಾವುದೇ ದಿವಸನು $400 ಮತ್ತೆ $400 ಗಿಂತ ಜಾಸ್ತಿ ಪ್ರಾಫಿಟ್ಸ್ ಆಗಿರಬಾರ್ದು. ಸೊ ಇದು ಕ್ರಾಸ್ ಆಗಿ 40% ಗಿಂತ ಜಾಸ್ತಿ ಒಂದೇ ದಿವಸದಲ್ಲಿ ಮಾಡಿರಬಾರ್ದು. ನಿಮ್ ಟೋಟಲ್ ಪ್ರಾಫಿಟ್ ಇಂಟು 40% ಮಾಡಿ ಏನ್ ಅಮೌಂಟ್ ಬರುತ್ತೋ ಆ ಅಮೌಂಟ್ ಅಷ್ಟು ಪ್ರಾಫಿಟ್ ಸಿಂಗಲ್ ಡೇ ಅಲ್ಲಿ ಯಾವತ್ತೂ ಮಾಡಿರಬಾರ್ದು. ಮಾಡಿದ್ರೆ ನೆಕ್ಸ್ಟ್ ಇನ್ನೂ 1-2 ಟ್ರೇಡ್ ಮಾಡಿ ಪೇಔಟ್ಸ್ ತಗೋಬೇಕಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದು 40% ಒಳಗೆ ಬಂದ್ರಿ ಅಂತಂದ್ರೆ ಯಾವಾಗ ಬೇಕಾದ್ರೂ ನೀವು ವಿಡ್ರಾ ತಗೋಬಹುದು, ಲೆಫ್ಟ್ ಯು. ಅದಾದ್ಮೇಲೆ ಮಿನಿಮಮ್ 1.5% ಅಂಡ್ ಎಸ್ 1.5% ಮಿನಿಮಮ್ ವಿಡ್ರಾಲ್ ಇದೆ. ಡನ್. ಅಂಡ್ ರಿಕ್ವೆಸ್ಟ್ ವಿಡ್ರಾಲ್ ಹೆಂಗೆ? ನಾರ್ಮಲ್ ನಿಮ್ಗೆ ಒಂದ್ಸ ನೀವು ಕನ್ಸಿಸ್ಟೆನ್ಸಿ ಸ್ಕೋರ್ ಬಂದಿದ ತಕ್ಷಣ ನಿಮ್ಗೆ ಪೇಔಟ್ ಸೆಕ್ಷನ್ಸ್ ಹೋದ್ರೆ ಅಂದ್ರೆ ಡ್ಯಾಶ್ ಬೋರ್ಡ್ ಅಲ್ಲಿ ಅಲ್ಲೇ ಇರುತ್ತೆ, ಅಲ್ಲೇ ಈಸಿಯಾಗಿ ವಿಡ್ರಾ ಮಾಡ್ಕೋಬಹುದು. ಅದು ಸೂನ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಫಿಟ್ ಸ್ಟ್ರಾಟಜೀಸ್. ಒನ್ ಸೈಡ್ ಬೆಟ್ ಮಾಡಂಗಿಲ್ಲ, ಗ್ರಿಡ್ ಟ್ರೇಡಿಂಗ್ ಮಾಡಂಗಿಲ್ಲ, ಮಾರ್ಟಿಂಗ್ ಅಲ್ಲಿ ಮಾಡಂಗಿಲ್ಲ, ಹೈ ಫ್ರೀಕ್ವೆನ್ಸಿ ಮತ್ತೆ 60 ಸೆಕೆಂಡ್ಸ್ ಟ್ರೇಡ್ ಯಾವುದು ಕ್ಲೋಸ್ ಮಾಡಂಗಿಲ್ಲ. ಕಾಪಿ ಟ್ರೇಡಿಂಗ್ ಅನ್ರಿಲೇಟೆಡ್ ಅಕೌಂಟ್ ಜೊತೆ ನೀವು ಮರ್ಜ್ ಮಾಡಿ ಕಾಪಿ ಟ್ರೇಡಿಂಗ್ ಮಾಡಂಗಿಲ್ಲ. ಪಬ್ಲಿಕ್ ಥರ್ಡ್ ಪಾರ್ಟೀಸ್ ಯೂಸ್ ಮಾಡಂಗಿಲ್ಲ. ರಿವರ್ಸ್ ಟ್ರೇಡಿಂಗ್ ಅವ್ರ ಗ್ರೂಪ್ ಹೆಡ್ಜಿಂಗ್, ನೀವು ಒಂದು ಅಕೌಂಟ್ ಅಲ್ಲಿ ಬೈ ಮಾಡೋದು, ಇನ್ನೊಂದು ಅಕೌಂಟ್ ಅಲ್ಲಿ ಸೇಲ್ ಮಾಡೋದು, ಮತ್ತೆ ಅಕೌಂಟ್ ಏನೇ ಗ್ರೂಪ್ ಕಾಪಿಂಗ್ ಮಾಡಂಗಿಲ್ಲ. ಎಕ್ಸ್ಪರ್ಟ್ ಸಿಸ್ಟಮ್ ಗ್ಲಿಚಸ್, ಸಿಸ್ಟಮ್ ಅಲ್ಲಿ ಏನ್ ಗ್ಲಿಚ್ ಇರೋದು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರಾಫಿಟ್ಸ್ ಮಾಡಂಗಿಲ್ಲ. ಸೊ ಈ ತರ ತುಂಬಾ ಇದೆ. ಫಾರ್ ಡೀಟೇಲ್ ಎಕ್ಸಾಂಪಲ್ಸ್ ಟ್ರೇಡಿಂಗ್ ರೂಲ್ ಸೆಕ್ಷನ್ಸ್ ಹೋಗಿ ಸ್ಟಡಿ ಮಾಡ್ಕೊಬಹುದು. ನೆಕ್ಸ್ಟ್ ನ್ಯೂಸ್ ಟ್ರೇಡಿಂಗ್ ಮೇಜರ್. ಸೊ ನ್ಯೂಸ್ ಟ್ರೇಡಿಂಗ್ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ 4 minutes ಬಿಫೋರ್ ಅಂಡ್ 4 minutes ಆಫ್ಟರ್ ದ ನ್ಯೂಸ್ ಯಾವ್ದು ಪೊಸಿಷನ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಸೇಫರ್ ಸೈಡ್ 5 minutes ಬಿಫೋರ್ ಅಂಡ್ 5 minutes ಆಫ್ಟರ್ ಯಾವ್ದು ಪೊಸಿಷನ್ಸ್ ಎಕ್ಸಿಕ್ಯೂಟ್ ಮಾಡಬೇಡಿ. ನ್ಯೂಸ್ ಟೈಮ್ ಟ್ರೇಡೇ ಮಾಡಕ್ ಹೋಗ್ಬೇಡಿ. ಆಡ್ ಆನ್ ತಗೊಂಡಿದ್ರೆ ನಿಮಗೆ ಬಿಟ್ಟಿದ್ದು, ಯು ಕ್ಯಾನ್ ಟ್ರೇಡ್, ಬಟ್ ಐ ಸಜೆಸ್ಟ್ ನ್ಯೂಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕಮಿಷನ್. ಸೊ ಕಮಿಷನ್ ಫ್ರೀ ಅಕೌಂಟ್ಸ್ have no commission. ಸೊ ಯಾವ್ದು ಕಮಿಷನ್ಸ್ ಇರಲ್ಲ, ಬಟ್ ದ ಫಾಲೋಯಿಂಗ್ ಕಮಿಷನ್ ಅಪ್ಲೈ ಎಕ್ಸ್ಕ್ಲೂಸಿವ್ ಫಾರ್ ರಾ ಸ್ಪ್ರೆಡ್ಸ್ ಅಕೌಂಟ್ಸ್ ಮಾತ್ರ ಇದು ಅಪ್ಲೈ ಆಗುತ್ತೆ. ಏನ ಹಿಂಗೆ ಕರೆನ್ಸಿ ಪೇರ್ಸ್ಗೆ ಒಂದು ಲಾಟ್ ಮೇಲೆ ಕ್ಯಾಲ್ಕುಲೇಷನ್. ಸೊ ಒಂದು ಲಾಟ್ಗೆ ನಿಮ್ಗೆ $5 ಚಾರ್ಜ್ ಮಾಡ್ತಾರೆ ಕಮಿಷನ್. ಮೆಟಲ್ಸ್ಗೆ $5, ಕಮೋಡಿಟೀಸ್ಗೆ $2, ಕ್ರಿಪ್ಟೋಗೆ $1, ಇಂಡಸ್ಟ್ರೀಸ್ಗೆ $2 ಪರ್ ಲಾಟ್ ಚಾರ್ಜ್ ಆಗುತ್ತೆ. ಅಂಡ್ ಸಮ್ ಟೈಮ್ಸ್ ವೇರಿ ಆಗುತ್ತೆ. ಡನ್. ಅಂಡ್ ಈ 2 phase ಅಕೌಂಟ್ ನ ಎಷ್ಟು ಗಂಟೆ ನೀವು ಸ್ಕೇಲ್ ಅಪ್ ಮಾಡ್ಕೊಬಹುದು? ಸ್ಕೇಲ್ ಅಪ್ ಇನ್ ದ ಸೆನ್ಸ್ ಎಲ್ಲಿ ಗಂಟೆ ನೀವು ಇಕ್ಕೊಬಹುದು, ಮ್ಯಾಕ್ಸಿಮಮ್ ಫಂಡ್ ಎಷ್ಟು ಗಂಟೆ ತಗೋಬಹುದು ಅಂದ್ರೆ ಅಪ್ ಟು $4 lakh ಗಂಟೆ ಮ್ಯಾಕ್ಸಿಮಮ್ ಫಂಡೆಡ್. ಮಲ್ಟಿಪಲ್ ಚಾಲೆಂಜಸ್ ತಗೊಂಡು 4 lakh ಗಂಟೆ ನೀವು ಸ್ಕೇಲ್ ಇದು ಅಕೌಂಟ್ಸ್ ತಗೋಬಹುದು. ಲಿಮಿಟ್ ದಟ್ ಈಸ್ ದ ಮ್ಯಾಕ್ಸ್ ಲಿಮಿಟ್ ಆಫ್ 2 phase ಅಕೌಂಟ್. ನೆಕ್ಸ್ಟ್ ಸ್ಕೇಲಿಂಗ್ ಬಂದ್ರೆ ಅಂದ್ರೆ ಯು ಕ್ಯಾನ್ ಸ್ಕೇಲ್. ಸೊ ಆಸ್ ಐ ಸೆಡ್ ಯು ಅಕೌಂಟ್ ಸ್ಕೇಲ್ ಮಾಡ್ಕೋಬಹುದು. ಒನ್ಸ್ ಸ್ಕೇಲ್ ಹೆಂಗ್ ಮಾಡ್ಕೊಂತೀರಾ? ಒನ್ಸ್ 90 days ಅಲ್ಲಿ 10% ಪ್ರಾಫಿಟ್ಸ್ ಮಾಡಿದೀರಾ ಅಂತಂದ್ರೆ ಜಸ್ಟ್ support@instantfunding.com ಗೆ ಮೆಸೇಜ್ ಮಾಡಿ, ಲೈಕ್ ಮೇಲ್ ಮಾಡಿ, ಅಕೌಂಟ್ ಸ್ಕೇಲ್ ಅಪ್ ಮಾಡಬೇಕು ಅಂತ ದೇ ವಿಲ್ ರೆಸ್ಟ್ ಪ್ರೊಸೀಜರ್ ಏನಿದೆ ಅವ್ರು ಗೈಡ್ ಮಾಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ 60 days ಒಳಗಡೆ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ 2 ತಿಂಗಳಲ್ಲಿ ಒಂದು ಟ್ರೇಡ್ ಆಗಿಲ್ಲ ಅಂತಂದ್ರೆ ಅಕೌಂಟ್ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಸೊ ಮೇಕ್ ಶೂರ್ ಅಟ್ ಲೀಸ್ಟ್ ಒಂದು ಟ್ರೇಡ್ ಅನ್ನು ಪಂಚ್ ಮಾಡ್ತೀರಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಇನ್ಸ್ಟೆಂಟ್ ಫಂಡಿಂಗ್ ರೂಲ್ಸ್. ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಎಸ್, ಲಿಂಕ್ ಬಯೋದಲ್ಲಿದೆ, ತಗೊಳ್ಳಿ ಅಕೌಂಟು ಪ್ಲೀಸ್. ಅಂಡ್ ಯಾರು ಫಂಡೆಡ್ ಅಕೌಂಟ್ಸ್ ಬರ್ತಾ ಇದ್ದೀರಾ, ಮೇಕ್ ಶೂರ್ ಡಿಸಿಪ್ಲಿನ್ ಪೇಷನ್ಸ್ ಜೊತೆಗೆ ಟ್ರೇಡ್ ಮಾಡಿ. ಅಂಡ್ ಹ್ಯಾಪಿ ಟು ಏನದು ಎಲ್ಲರಿಗೂ ವಿಶಿಂಗ್ ಎ ಗುಡ್ ಸಕ್ಸಸ್ ಇನ್ ಫಂಡೆಡ್ ಅಕೌಂಟ್ಸ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೂರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು.